ತನಿಖೆ ಮಾಡಿಸ್ತೀನಿ, ಅದಕ್ಕೂ ಸಂತೋಷ, ನಾನು ಕೊಡ್ತೀನಿ. ಓಕೆ ಸರ್, ಸರ್ಕಾರ ಹಣ ರಿಲೀಸ್ ಮಾಡಿದ್ದನ್ನು ಕೂಡ ಟ್ರೆಜರಿ ಬಾಗಿಲು ಹಾಕಿದ್ದಾರೆ. ನಮ್ಮ ಬಿಲ್ಗಳು ಪಾಸ್ ಆಗ್ತಾ ಇಲ್ಲ. ಇವತ್ತು ದಯವಿಟ್ಟು 30ನೇ ತಾರೀಕಿನವರೆಗೆ ಟ್ರೆಜರಿ ಓಪನ್ ಇಡ್ಲಿಕ್ಕೆ ದಯವಿಟ್ಟು ಹೇಳಬೇಕು. ಆಯ್ತು, ಅದನ್ನ ಹೇಳುವ. ಟ್ರೆಜರಿ ಓಪನ್ ಇಸ್ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಎಲ್ಲ ಕಡೆ ಆಗಿದೆ. ಆಯ್ತು, ಸಮಾಧಿ ಮಂಜುನಾಥ್ ಮಾತಾಡಿ. ದಯವಿಟ್ಟು ಸರ್ಕಾರ ಗಮನಿಸಬೇಕು. ಬಜೆಟ್ ಬಗ್ಗೆ ಮಾತಾಡಲಿ. ಅಲ್ಲ ರೀ, 30ನೇ ತಾರೀಕು ಟ್ರೆಜರಿ ಕ್ಲೋಸ್ ಆಗಬೇಕು. ಆಯ್ತಲ್ಲಿ ಫೈನಾನ್ಸ್ ಹೋಗಿ ಹೇಳಿದ್ರೆ ಆಯ್ತಲ್ಲ. ಬಿಲ್ ಪಾಸ್ ಮಾಡ್ತಾ ಇಲ್ಲ. ಜಾನಂದ್ರ ಅವರೇ, ಮುಖ್ಯಮಂತ್ರಿ ಪಕ್ಕ ಚೇಂಬರ್ ಇದ್ದಾರೆ, ಫೈನಾನ್ಸ್ ಸೆಕ್ರೆಟರಿ, ಅಲ್ಲಿ ಒಂದು ಹೇಳಿ ಮುಗೀತಲ್ಲ, ಇಲ್ಲಿ ಯಾಕೆ ಅದನ್ನು ಹೇಳ್ಬೇಕು? ಸಂಪದಿ ಮಂಜುನಾಥ್. ಸಭಾಧ್ಯಕ್ಷರೇ, ಬಜೆಟ್ ಮೇಲೆ ಮಾತಾಡ್ಲಿಕ್ಕೆ ಅವಕಾಶ. ಅಶೋಕಣ್ಣ, ಜಾಸ್ತಿ ಟೈಮ್ ತಗೊಳಲ್ಲ, ನಾನೇನು ಜಾಸ್ತಿ ಟೈಮ್ ತಗೊಳಲ್ಲ. ಇದೇ ಮೈತ್ರಿ ಎಲ್ಲದಕ್ಕೂ ನೀವು ಅನೌನ್ಸ್ ಮಾಡ್ತೀರಾ, SIT ಅನೌನ್ಸ್ ಮಾಡ್ತೀರಾ, ಈ ತರದೆಲ್ಲ ಅವರು ಡೈರೆಕ್ಟ್ ಆಗಿ ಮಂತ್ರಿಗಳು ಹೇಳಿದ್ದಾರೆ. ಯಾರು ಮಂತ್ರಿಗಳು ಹೇಳಿರೋದು? ಕಂಪ್ಲೇಂಟ್ ಅನ್ನ ತಗೊಂಡು ನೀವು ಒಂದು ಜಡ್ಜ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ SIT ಅನ್ನ ಮಾಡಿ, ಅದರಿಂದ ನ್ಯಾಯ ಸಿಗುತ್ತೆ, ಎಲ್ಲರಿಗೂ ನ್ಯಾಯ ಸಿಗುತ್ತೆ. ಒಬ್ಬ ಮಂತ್ರಿ ಸದನದಲ್ಲಿ ಬಂದು ಈ ತರ ಮಾತಾಡ್ತಾರೆ ಅಂದ್ರೆ ನಾವು ಸೀರಿಯಸ್ ಆಗಿ ತಗೊಬೇಕು, ಎಲ್ಲರೂ ಸೀರಿಯಸ್ ಆಗಿ ತಗೊಬೇಕು, ಎಲ್ಲರೂ ಪ್ರತಿಯೊಬ್ಬರು ತಗೊಬೇಕು, ಆಡಳಿತ ಪಕ್ಷದಲ್ಲಿ ಇರೋರು ಎಲ್ಲರೂ ತಗೊಬೇಕು ಇದನ್ನ. ಅದರಿಂದ ನೀವು ಇಲ್ಲಿ ಅನೌನ್ಸ್ ಮಾಡಿ, ಏನ್ SIT ಮಾಡ್ತೀರಾ, ಏನ್ ಮಾಡ್ತೀರಾ ಅಂತ ಅನೌನ್ಸ್ ಮಾಡಿ. ತನಿಖೆ ಮಾಡ್ತೀನಿ, ಅದಕ್ಕೂ ಸಂತೋಷ, ನಾನು ಕೊಡ್ತೀನಿ. ಓಕೆ ಸರ್, ಸರ್ಕಾರ ಹಣ ರಿಲೀಸ್ ಮಾಡಿದ್ದನ್ನು ಕೂಡ ಟ್ರೆಜರಿ ಬಾಗಿಲು ಹಾಕಿದ್ದಾರೆ. ನಮ್ಮ ಬಿಲ್ಗಳು ಪಾಸ್ ಆಗ್ತಾ ಇಲ್ಲ. ಇವತ್ತು ದಯವಿಟ್ಟು 30ನೇ ತಾರೀಕಿನವರೆಗೆ ಟ್ರೆಜರಿ ಓಪನ್ ಇಡ್ಲಿಕ್ಕೆ ದಯವಿಟ್ಟು ಹೇಳಬೇಕು. ಆಯ್ತು, ಅದನ್ನ ಹೇಳುವ. ಟ್ರೆಜರಿ ಓಪನ್ ಇಸ್ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಎಲ್ಲ ಕಡೆ ಆಗಿದೆ. ಆಯ್ತು, ಸಮಾಧಿ ಮಂಜುನಾಥ್ ಮಾತಾಡಿ. ದಯವಿಟ್ಟು ಸರ್ಕಾರ ಗಮನಿಸಬೇಕು. ಬಜೆಟ್ ಬಗ್ಗೆ ಮಾತಾಡಲಿ. ಅಲ್ಲ ರೀ, 30ನೇ ತಾರೀಕು ಟ್ರೆಜರಿ ಕ್ಲೋಸ್ ಆಗಬೇಕು. ಆಯ್ತಲ್ಲಿ ಫೈನಾನ್ಸ್ ಹೋಗಿ ಹೇಳಿದ್ರೆ ಆಯ್ತಲ್ಲ. ಜಾನಂದ್ರ ಅವರೇ, ಬಿಲ್ ಪಾಸ್ ಮಾಡ್ತಾ ಇಲ್ಲ. ಜಾನಂದ್ರ ಅವರೇ, ಮುಖ್ಯಮಂತ್ರಿ ಪಕ್ಕ ಚೇಂಬರ್ ಇದ್ದಾರೆ, ಫೈನಾನ್ಸ್ ಸೆಕ್ರೆಟರಿ, ಅಲ್ಲಿ ಒಂದು ಹೇಳಿ ಮುಗೀತಲ್ಲ, ಇಲ್ಲಿ ಯಾಕೆ ಅದನ್ನು ಹೇಳ್ಬೇಕು? ಸಂಪದಿ ಮಂಜುನಾಥ್. ಸಭಾಧ್ಯಕ್ಷರೇ, ಬಜೆಟ್ ಮೇಲೆ ಮಾತಾಡ್ಲಿಕ್ಕೆ ಅವಕಾಶ. ಅಶೋಕಣ್ಣ, ಜಾಸ್ತಿ ಟೈಮ್ ತಗೊಳಲ್ಲ, ನಾನೇನು ಜಾಸ್ತಿ ಟೈಮ್ ತಗೊಳಲ್ಲ. ಇದೇ ಮೈತ್ರಿ ಎಲ್ಲದಕ್ಕೂ ನೀವು ಅನೌನ್ಸ್ ಮಾಡ್ತೀರಾ, SIT ಅನೌನ್ಸ್ ಮಾಡ್ತೀರಾ, ಈ ತರದೆಲ್ಲ ಅವರು ಡೈರೆಕ್ಟ್ ಆಗಿ ಮಂತ್ರಿಗಳು ಹೇಳಿದ್ದಾರೆ. ಯಾರು ಮಂತ್ರಿಗಳು ಹೇಳಿರೋದು? ಕಂಪ್ಲೇಂಟ್ ಅನ್ನ ತಗೊಂಡು ನೀವು ಒಂದು ಜಡ್ಜ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ SIT ಅನ್ನ ಮಾಡಿ, ಅದರಿಂದ ನ್ಯಾಯ ಸಿಗುತ್ತೆ, ಎಲ್ಲರಿಗೂ ನ್ಯಾಯ ಸಿಗುತ್ತೆ. ಒಬ್ಬ ಮಂತ್ರಿ ಸದನದಲ್ಲಿ ಬಂದು ಈ ತರ ಮಾತಾಡ್ತಾರೆ ಅಂದ್ರೆ ನಾವು ಸೀರಿಯಸ್ ಆಗಿ ತಗೊಬೇಕು, ಎಲ್ಲರೂ ಸೀರಿಯಸ್ ಆಗಿ ತಗೊಬೇಕು, ಎಲ್ಲರೂ ಪ್ರತಿಯೊಬ್ಬರು ತಗೊಬೇಕು, ಆಡಳಿತ ಪಕ್ಷದಲ್ಲಿ ಇರೋರು ಎಲ್ಲರೂ ತಗೊಬೇಕು ಇದನ್ನ. ಅದರಿಂದ ನೀವು ಇಲ್ಲಿ ಅನೌನ್ಸ್ ಮಾಡಿ, ಏನ್ SIT ಮಾಡ್ತೀರಾ, ಏನ್ ಮಾಡ್ತೀರಾ ಅಂತ ಅನೌನ್ಸ್ ಮಾಡಿ. ಸಂಬಂಧಿ ಮಂಜು.